ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯರೇ, ಇಂದು ನಾವು ನೋಡ್ಲಿಕ್ಕಿರುವಂಥದ್ದು ಆದಿಕಾಂಡ 24ನೇ ಅಧ್ಯಾಯ ವಚನಗಳು 1ರಿಂದ 67. ಇಲ್ಲಿಯವರೆಗೂ ನಾವು ನೋಡಿದ್ದು ಒಂದು ಪರೀಕ್ಷೆ, ಆ ಪರೀಕ್ಷೆಯ ನಂತರ ಬಂದಂಥ ಆಶೀರ್ವಾದ, ಅದಾದ ಮೇಲೆ ಒಂದು ನಷ್ಟ. ಪ್ರಿಯರೇ, ಇಂದು ದೇವರು ಹೇಗೆ ದಾರಿ ತೋರಿಸುತ್ತಾರೆ ಎಂಬುದನ್ನು ನಾವು ನೋಡಲಿಕ್ಕಿದ್ದೇವೆ. ಒಬ್ಬ ವಯಸ್ಸಾದಂಥ ವ್ಯಕ್ತಿ ಅಬ್ರಹಾಮ, ಅವನಿಗೆ ಒಂದು ಚಿಂತೆ ಇರುತ್ತದೆ. ನನ್ನ ಮಗ ಈಸಾಕನಿಗೆ ಸರಿಯಾದ ಹೆಂಡತಿ ಬೇಕು ಎಂಬುದಾಗಿ. ಪ್ರಿಯರೇ, ಇದು ಸಣ್ಣ ವಿಷಯವಲ್ಲ, ಯಾಕಂದ್ರೆ ಇದು ಅವನ ಭವಿಷ್ಯ, ಅಂದ್ರೆ ಇದು ದೇವರ ಯೋಜನೆಯ ಭವಿಷ್ಯ. ಅದಕ್ಕೆ ಅವನು ತನ್ನ ಸೇವಕನನ್ನ ಕಳುಹಿಸುತ್ತಾನೆ, ನನ್ನ ಊರಿಗೆ ಹೋಗು, ಸರಿಯಾದ ಹೆಂಗಸನ್ನ ಹುಡುಕು ಎಂಬುದಾಗಿ. ಸೇವಕನು ತುಂಬಾ ದೂರ ಪ್ರಯಾಣ ಮಾಡುತ್ತಾನೆ, ಹೊಸ ಸ್ಥಳಕ್ಕೆ ಬಂದು ಹೊಸ ಜನರನ್ನ ಭೇಟಿಯಾಗುತ್ತಾನೆ. ಅಲ್ಲಿ ಅವನಿಗೆ ಗೊತ್ತಿಲ್ಲ ಯಾರು ಸರಿಯಾದವರು ಎಂಬುದಾಗಿ. ಆದರೆ ಅವನು ಒಂದು ಕೆಲಸವನ್ನ ಮಾಡುತ್ತಾನೆ, ಅವನು ಪ್ರಾರ್ಥಿಸುತ್ತಾನೆ, ದೇವರೇ ನನಗೆ ದಾರಿ ತೋರಿಸು ಎಂಬುದಾಗಿ. ಪ್ರಿಯರೇ, ಅವನು ಒಂದು ಸರಳವಾದಂತ ಗುರುತು ಕೇಳುತ್ತಾನೆ. ಯಾರು ನನಗೂ ಮತ್ತು ನನ್ನ ಒಂಟೆಗಳಿಗೂ ನೀರು ಕೊಡುತ್ತಾರೋ ಅವರೇ ಸರಿಯಾದ ವ್ಯಕ್ತಿ ಎಂಬುದಾಗಿ. ಅಂದರೆ ಇದರ ಅರ್ಥ, ನೀರು ಕೊಡುವವರು ಒಳ್ಳೆಯ ಹೃದಯ ಇರುವವಳು ಆಗಿರುತ್ತಾಳೆ ಮತ್ತು ಸಹಾಯವನ್ನ ಮಾಡುವವಳು ಆಗಿರುತ್ತಾಳೆ ಎಂಬುದಾಗಿ ಅವನ ಆಲೋಚನೆ. ಅವನಿನ್ನೂ ಪ್ರಾರ್ಥಿಸುತ್ತಿರುವಾಗಲೇ ಒಬ್ಬ ಹುಡುಗಿ ಬರುತ್ತಾಳೆ. ಅವಳ ಹೆಸರು ರೆಬೆಕಾ. ಅವಳೇನು ಮಾಡುತ್ತಾಳೆ ಗೊತ್ತಾ? ಅವನಿಗೂ ನೀರು ಕೊಡುತ್ತಾಳೆ ಮತ್ತು ಅವನ ಒಂಟೆಗಳಿಗೂ ನೀರು ಕೊಡುತ್ತಾಳೆ. ಯಾರೂ ಕೇಳಲಿಲ್ಲ, ಆದರೂ ಅವಳು ಮಾಡುತ್ತಾಳೆ. ಇದು ಅವಳ ಸ್ವಭಾವ. ಪ್ರಿಯರೇ, ಸೇವಕನು ಅರ್ಥ ಮಾಡಿಕೊಳ್ಳುತ್ತಾನೆ, ಇದು ದೇವರು ತೋರಿಸಿರುವಂತ ಉತ್ತರ ಎಂಬುದಾಗಿ. ಅವನು ಅವಳ ಮನೆಯವರಿಗೆ ಎಲ್ಲವನ್ನ ಹೇಳುತ್ತಾನೆ. ಅವರು ಹೇಳುತ್ತಾರೆ, ಇದು ದೇವರ ಕೆಲಸ ಎಂಬುದಾಗಿ. ಆಮೇಲೆ ರೆಬೆಕಳಿಗೆ ಕೇಳುತ್ತಾರೆ, ನೀನು ಹೋಗುವೆಯಾ ನನ್ನ ಸಂಗಡ ಎಂಬುದಾಗಿ. ಅವಳು ಹೇಳುತ್ತಾಳೆ, ಹೋಗುತ್ತೇನೆ ಎಂಬುದಾಗಿ. ಇದು ನಂಬಿಕೆ ಮಾತ್ರವಲ್ಲದೆ ಇದು ಧೈರ್ಯ. ಕೊನೆಗೆ ಈಸಾಕನು ಹೊರಗಡೆ ನಿಂತಿದ್ದಾನೆ, ಶಾಂತವಾಗಿ ಯೋಚಿಸುತ್ತಿದ್ದಾನೆ. ರೆಬೆಕಳು ಬರುತ್ತಾಳೆ, ಅವರು ಭೇಟಿಯಾಗುತ್ತಾರೆ, ಮದುವೆಯಾಗುತ್ತಾರೆ. ಪಾಠವು ಹೇಳುತ್ತದೆ, ಈಸಾಕನು ಸಾಂತ್ವನ ಪಡೆದನು ಎಂಬುದಾಗಿ. ಆತ್ಮೀಯರೇ, ಇದು ಕೇವಲ ಮದುವೆಯ ಕಥೆ ಅಲ್ಲ, ಇದು ದೇವರ ಮಾರ್ಗದರ್ಶನದ ಕಥೆ. ದೇವರು ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿಯನ್ನ ನಮ್ಮ ಜೀವನಕ್ಕೆ ತರುತ್ತಾರೆ. ನಾವು ಎಲ್ಲರೂ ಕೇಳಬಹುದು, ನಾನು ಏನು ಮಾಡಬೇಕು, ಯಾವ ದಾರಿ ಸರಿಯಾಗಿದೆ ಎಂಬುದಾಗಿ. ಈ ಕಥೆ ಹೇಳುತ್ತದೆ, ನೀವು ಕೇಳುವಂತ ಪ್ರಶ್ನೆ ದೇವರನ್ನ ಕೇಳಬೇಕು, ದೇವರನ್ನ ನಂಬಬೇಕು. ಹಾಗಾದ್ರೆ ಇಂದಿನ ವಾಗ್ದಾನ, ದೇವರು ನಿಮಗೆ ದಾರಿ ತೋರಿಸುತ್ತಾರೆ. ನಾವು ಕೈಗೊಳ್ಳಬೇಕಾಗಿರುವಂತ ಆಜ್ಞೆ, ಪ್ರಾರ್ಥಿಸಿ ನಿರ್ಧಾರವನ್ನ ತೆಗೆದುಕೊಳ್ಳಬೇಕು. ಆತುರ ಪಡಬಾರದು, ಸ್ವಂತವಾಗಿ ನಿರ್ಧಾರ ಮಾಡಬಾರದು. ಪ್ರಿಯರೇ, ದೇವರ ಕೈಗೆ ನಾವು ಒಪ್ಪಿಸಿಕೊಟ್ಟು ದೇವರನ್ನ ಈ ನಿರ್ಧಾರದಲ್ಲಿ ಒಳಗೊಳಿಸಬೇಕು. ಹಾಗಾದ್ರೆ ಇದನ್ನು ನೆನಪಿಟ್ಟುಕೊಳ್ಳೋಣ, ಸೇವಕನು ದಾರಿಯನ್ನು ಹುಡುಕಲಿಲ್ಲ, ದೇವರನ್ನು ಹುಡುಕಿದನು, ಆದ್ದರಿಂದ ದಾರಿ ಸಿಕ್ಕಿತು. ಪ್ರಿಯರೇ, ಇಂದು ನಾವು ಏನನ್ನ ಹುಡುಕುತ್ತಾ ಇದ್ದೇವೆ? ದಾರಿಯನ್ನು ಹುಡುಕುತ್ತಾ ಇದ್ದೇವಾ ಅಥವಾ ದೇವರನ್ನು ಹುಡುಕುತ್ತಾ ಇದ್ದೇವಾ? ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ದಾರಿ ತೋರುವಂತ ದೇವರನ್ನ ನಂಬಿ ಪ್ರಾರ್ಥಿಸಿ ಎದುರು ನೋಡೋಣ. ಆಮೇಲೆ ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು